2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಇದೀಗ ಪ್ರಕಟ ಆಗಿದೆ. ಪಿಯು ಪರೀಕ್ಷೆಯಲ್ಲಿ 86% ಮಕ್ಕಳು ಉತ್ತೀರ್ಣರಾಗಿದ್ದಾರೆ. 7,10,363 ವಿದ್ಯಾರ್ಥಿಗಳ ಪೈಕಿ 6.10 ಲಕ್ಷ ವಿದ್ಯಾರ್ಥಿಗಳು ತೇರ್ಗಡೆಯಾಗಿರುವಂತದ್ದು. ಪಿಯುಸಿ ಪರೀಕ್ಷೆಯಲ್ಲಿ 86% ಮಕ್ಕಳು ಉತ್ತೀರ್ಣರಾಗಿದ್ದಾರೆ. 7,10,363 ವಿದ್ಯಾರ್ಥಿಗಳ ಪೈಕಿ 6.10 ಲಕ್ಷ ವಿದ್ಯಾರ್ಥಿಗಳು ತೇರ್ಗಡೆಯಾಗಿರುವಂತದ್ದು. ದಾಖಲೆ ಮಟ್ಟದಲ್ಲಿ ಏರಿಕೆಯನ್ನು ಕಂಡಿದೆ. ದ್ವಿತೀಯ ಪಿಯು ಫಲಿತಾಂಶ ಕಳೆದ ವರ್ಷಕ್ಕಿಂತ 12.50ಗಿಂತ ಹೆಚ್ಚು ಫಲಿತಾಂಶ ದಾಖಲಾಗಿರುವಂತದ್ದು. ಕಳೆದ ಬಾರಿ 73.45ರಷ್ಟು ಫಲಿತಾಂಶ ದಾಖಲಾಗಿತ್ತು. ಆದರೆ ಪ್ರಸಕ್ತ ಸಾಲಿನಲ್ಲಿ 86% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಪಿಯುಸಿ ಫಲಿತಾಂಶ ಇದೀಗ ಪ್ರಕಟ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂತಸದಲ್ಲಿರುವಂಥದ್ದು. ಒಟ್ಟು 86% ಮಕ್ಕಳು ಉತ್ತೀರ್ಣರಾಗಿದ್ದಾರೆ ದಾಖಲೆ ಮಟ್ಟದಲ್ಲಿ ಅಂತ ಹೇಳ್ಬೋದು. ಕಳೆದ ವರ್ಷ ಇಷ್ಟಿರಲಿಲ್ಲ, ಆದರೆ ಈ ಬಾರಿ ಅತಿ ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಅದರಲ್ಲಿ ಇದೀಗ 6.10 ಲಕ್ಷ ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ. ದಾಖಲೆ ಮಟ್ಟದಲ್ಲಿ ಏರಿಕೆಯನ್ನು ಕಂಡಿದೆ. ಸರ್ಕಾರ ಕೂಡ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಈ ಬಾರಿ ಫಲಿತಾಂಶ ಜಾಸ್ತಿ ಬರಬೇಕು ಅನ್ನುವ ಕುರಿತಾಗಿ ಅದೇ ರೀತಿಯಾಗಿ ಆಗಿದೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ವಿಜ್ಞಾನ ವಿಭಾಗದಲ್ಲಿ ಅತ್ಯಧಿಕ ಫಲಿತಾಂಶ ಇರುವಂತದ್ದು 90%ಗಿಂತ ಹೆಚ್ಚಿದೆ. ವಾಣಿಜ್ಯ ವಿಭಾಗದಲ್ಲಿ ಸರಾಸರಿ 80ರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಲಾ ವಿಭಾಗದಲ್ಲಿ 75ರಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಇದೀಗ ಎಲ್ಲ ವಿಭಾಗದಲ್ಲೂ ಕೂಡ ದಾಖಲೆ ಮಟ್ಟದಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಅತ್ಯಧಿಕ ಫಲಿತಾಂಶ ಬಂದಿದೆ. 90%ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಇದೀಗ ಪಾಸ್ ಆಗಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದಲ್ಲೂ ಕೂಡ ಸರಾಸರಿ 80ರಷ್ಟು ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ. ಕಲಾ ವಿಭಾಗದಲ್ಲೂ ಕೂಡ 75ರಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿರುವಂಥದ್ದು. ಎಲ್ಲ ವಿಭಾಗದಲ್ಲೂ ಕೂಡ ಅತ್ಯುತ್ತಮವಾದಂತಹ ರಿಸಲ್ಟ್ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ವಿಜ್ಞಾನ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಕಲಾ ವಿಭಾಗ ಆಗಿರ್ಬೋದು, 3 ವಿಭಾಗಗಳಲ್ಲೂ ಕೂಡ ಉತ್ತಮವಾದಂತಹ ರಿಸಲ್ಟ್ ಬಂದಿದೆ. ಇನ್ನು 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಪಿಯು ಪರೀಕ್ಷೆಯಲ್ಲಿ ಕರಾವಳಿಯ ಬಾಲಕಿಯ ಸಾಧನೆ. ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದಿಶಾ ಪ್ರಥಮ ಸ್ಥಾನಕ್ಕೆ ಬಂದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಆಳ್ವಾಸ್ ವಿದ್ಯಾರ್ಥಿನಿ ದಿಶಾ ಪ್ರಥಮ ಸ್ಥಾನ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ ಕಾಮರ್ಸ್ನಲ್ಲಿ 600ಕ್ಕೆ 600 ಅಂಕ ಪಡೆದಿದ್ದಾರೆ. ಪ್ರಥಮ ಸ್ಥಾನದಲ್ಲಿದ್ದಾರೆ ಇದೀಗ ದಿಶಾ. ಫಲಿತಾಂಶ ಪ್ರಕಟ ಆಗಿದೆ. ಕರಾವಳಿಯ ಬಾಲಕಿಯ ಸಾಧನೆ ಇದು. ಪಿಯು ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಂಡಿದ್ದಾರೆ ದಿಶಾ. ವಾಣಿಜ್ಯ ವಿಭಾಗ ಪಿಯು ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಗಳಿಸಿಕೊಟ್ಟಿರುವಂಥದ್ದು ದಿಶಾ ಅವರು. ವಾಣಿಜ್ಯ ವಿಭಾಗದಲ್ಲಿ ಓದ್ತಾ ಇದ್ರು, ಇದೀಗ ಪ್ರಥಮ ಸ್ಥಾನ ಬಂದಿದ್ದಾರೆ ರಾಜ್ಯಕ್ಕೆ. ವಾಣಿಜ್ಯ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಸ್ಟಡಿ ಮಾಡ್ತಾ ಇದ್ದಿದ್ದಂಥದ್ದು ದಿಶಾ. ಇದೀಗ ಪ್ರಥಮ ಸ್ಥಾನ ಬಂದಿದ್ದಾರೆ, ಅದು ರಾಜ್ಯಕ್ಕೇನ. ದಕ್ಷಿಣ ಕನ್ನಡ ಜಿಲ್ಲೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ ವಾಣಿಜ್ಯ ವಿಭಾಗದಲ್ಲಿ ಕಾಮರ್ಸ್ನಲ್ಲಿ 600ಕ್ಕೆ 600 ಅಂಕವನ್ನ ಪಡೆಯುವ ಮುಖಾಂತರ ಇದೀಗ ಕಾಲೇಜ್ಗೂ ಕೂಡ ಕೀರ್ತಿಯನ್ನು ತಂದಿದ್ದಾರೆ. ಅದರ ಜೊತೆಯಲ್ಲಿ ಈ ಕಡೆ ಅವರ ಪೋಷಕರಿಗೂ ಕೂಡ ಕೀರ್ತಿ ತಂದಿದ್ದಾರೆ. 600ಕ್ಕೆ 598 ಅಂಕ ಪಡೆದ ಇಬ್ಬರು ವಿದ್ಯಾರ್ಥಿನಿಯರು. ಕಲಾ ವಿಭಾಗದಲ್ಲಿ ಅರ್ಚನಾ ಮತ್ತು ಸಂಗೀತ ಸಾಧನೆಯನ್ನು ಮಾಡಿದ್ದಾರೆ. ಕೊಟ್ಟೂರು ಇಂದು ಪಿಯುಸಿ ಕಾಲೇಜಿನ ವಿದ್ಯಾರ್ಥಿನಿಯರು ಇವರು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಕಾಲೇಜು. ಅರ್ಚನಾ, ಸಂಗೀತ 600ಕ್ಕೆ 598 ಅಂಕವನ್ನ ಪಡೆದುಕೊಂಡಿದ್ದಾರೆ ಇಬ್ರು ಕೂಡ. ಕಾಲೇಜಿಗೂ ಕೂಡ ಒಂದ್ ಕಡೆನಲ್ಲಿ ಕೀರ್ತಿ, ಇದರಿಂದ ಜೊತೆಯಲ್ಲಿ ಅವರ ಪೋಷಕರಿಗೂ ಕೂಡ ಕೀರ್ತಿ. ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಕಲಾ ವಿಭಾಗದಲ್ಲಿ ಅರ್ಚನಾ ಮತ್ತು ಸಂಗೀತ ಇಬ್ರು ಕೂಡ ಸಾಧನೆಯನ್ನ ಮಾಡಿದ್ದಾರೆ. 600ಕ್ಕೆ 598 ಅಂಕವನ್ನ ಪಡೆಯುವ ಮುಖಾಂತರ ಕಾಲೇಜಿನ ಕೀರ್ತಿಯನ್ನ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಕೊಟ್ಟೂರು ಇಂದು ಪಿಯುಸಿ ಕಾಲೇಜಿನ ವಿದ್ಯಾರ್ಥಿನಿಯರು ಇಬ್ರು ಕೂಡ ಕಲಾ ವಿಭಾಗದಲ್ಲಿ ಉತ್ತಮವಾದಂತಹ ಅಂಕವನ್ನ ಪಡೆದುಕೊಂಡಿದ್ದಾರೆ. 600ಕ್ಕೆ 598 ಅಂಕವನ್ನ ಪಡೆಯುವ ಮುಖಾಂತರ ಸಾಧನೆಯನ್ನ ಮಾಡಿದ್ದಾರೆ. ಕಾಲೇಜಿನ ಕೊಟ್ಟೂರು ಇಂದು ಪಿಯುಸಿ ಕಾಲೇಜಿನ ವಿದ್ಯಾರ್ಥಿನಿಯರು. ವಿಜಯನಗರ ಜಿಲ್ಲೆದು ಕೊಟ್ಟೂರು ಪಟ್ಟಣದ ಕಾಲೇಜಿದು. ಅರ್ಚನಾ ಹಾಗೂ ಸಂಗೀತ
600ಕ್ಕೆ 598 ಅಂಕವನ್ನ ಪಡೆದುಕೊಂಡಿದ್ದಾರೆ. ಇಬ್ರು ಕೂಡ ಕಲಾ ವಿಭಾಗದಲ್ಲಿ ಓದ್ತಾ ಇದ್ರು. ಉತ್ತಮವಾದಂತಹ ಫಲಿತಾಂಶ ಕೂಡ ಸಿಕ್ಕಿದೆ. ವಿಜಯನಗರ ಜಿಲ್ಲೆಗೆ ಇದೀಗ ಕಲಾ ವಿಭಾಗದಲ್ಲಿ ಇಬ್ರು ಕೂಡ ಟಾಪರ್ಸ್ ಆಗಿರುವಂಥದ್ದು. 600ಕ್ಕೆ 598 ಅಂಕವನ್ನ ಪಡೆಯುವ ಮುಖಾಂತರ ಒಂದು ರೀತಿಯಾಗಿ ಕಾಲೇಜಿಗೂ ಕೂಡ ಅದು ಹೆಮ್ಮೆ, ಇನ್ನೊಂದು ರೀತಿಯಲ್ಲಿ ಪೋಷಕರಿಗೂ ಕೂಡ ಕೀರ್ತಿಯನ್ನ ತಂದುಕೊಟ್ಟಂಗೆ ಸಾಧನೆಯನ್ನ ಮಾಡಿದ್ದಾರೆ ಇದೀಗ PUC ಪರೀಕ್ಷೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಉತ್ತಮವಾದಂತಹ ರಿಸಲ್ಟ್ ಕೂಡ ಬಂದಿದೆ ಈ ಬಾರಿ. ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು ಇಬ್ರು ಕೂಡ ಚೆನ್ನಾಗಿ ಓದಿದ್ದಾರೆ. ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ. ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಹಾಗೂ ಎಲ್ಲಾ ವಿಭಾಗದಲ್ಲೂ ಕೂಡ ಉತ್ತಮವಾದಂತಹ ರಿಸಲ್ಟ್ ಬಂದಿರುವಂಥದ್ದು. ಇದೀಗ ಕಲಾ ವಿಭಾಗದಲ್ಲಿ ಅರ್ಚನಾ ಹಾಗೂ ಸಂಗೀತ ಇಬ್ರು ಕೂಡ 600ಕ್ಕೆ 598 ಅಂಕವನ್ನ ಪಡೆಯುವ ಮುಖಾಂತರ ಕಾಲೇಜಿಗೆ ಹಾಗೂ ಪೋಷಕರಿಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಉತ್ತಮವಾದಂತಹ ಫಲಿತಾಂಶ ಬಂದಿರುವಂಥದ್ದು. ಎಲ್ಲಾ ಕಡೆನೂ ಕೂಡ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂತ ಅಂದ್ರೆ ಕಾಲೇಜಿಗೂ ಕೂಡ ಇದು ಕೀರ್ತಿ ಆಗಿರೋದ್ರಿಂದ ಕೊಟ್ಟೂರು ಇಂದು PUC ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. 600ಕ್ಕೆ 598 ಅಂಕವನ್ನ ಪಡೆಯುವ ಮುಖಾಂತರ ಕಲಾ ವಿಭಾಗದಲ್ಲಿ ಟಾಪರ್ಸ್ ಆಗಿದ್ದಾರೆ ಇಬ್ರು ಕೂಡ. ಅರ್ಚನಾ ಹಾಗೂ ಸಂಗೀತ ಕಲಾ ವಿಭಾಗದಲ್ಲಿ ಟಾಪರ್ಸ್ ಆಗಿರುವಂಥದ್ದು. PUC ಫಲಿತಾಂಶ ಪ್ರಕಟ ಆಗಿದೆ. ಎಲ್ಲೆಡೆ ಖುಷಿಯ ವಾತಾವರಣ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಆದವರು ಇರ್ತಾರೆ, ಅವರು ಕೂಡ ಮನಸ್ಸಿಗೆ ನೋವು ಮಾಡ್ಕೊಳ್ಬಾರ್ದು. ಈ ಸಂದರ್ಭದಲ್ಲಿ ಇದು ಫೈನಲ್ ಆಗಿರೋದಿಲ್ಲ, ಜೀವನ ಇನ್ನು ಮುಂದೆ ಇರುತ್ತೆ. ಹಾಗಾಗಿ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು. ರಿವ್ಯಾಲ್ಯೂಯೇಷನ್ ಅನ್ನೋದು ಇರುತ್ತೆ, ಅದನ್ನ ಹಾಕಿ ಜೊತೆಯಲ್ಲಿ ಮತ್ತೊಮ್ಮೆ ಅವಕಾಶಗಳು ಕೂಡ ಸಿಗುತ್ತೆ.